ಬಹುಶಃ ಅದನ್ನೆಲ್ಲ ನೆನ್ಕೊಂಡು ಸಂಪೂರ್ಣವಾಗಿ ಏನು ಜನಗಳ ಮುಂದೆ ಹೇಳಬೇಕು ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಕಷ್ಟ ಸುಖನೂ ಸಹಿತ ಮೆಲ್ಕು ಹಾಕಿದ್ದಾರೆ. ಆದ್ದರಿಂದ ನಾವೆಲ್ಲ ಬಂಧುಗಳು, ಅವ್ರ ಜೊತೆಲಿ ನಾವಿದ್ದೀವಿ, ನಮ್ಮ ಜೊತೆಲಿ ಅವರಿದ್ದಾರೆ. ಇವತ್ತು ಶಿವಪಥ ಅಂತಕ್ಕಂಥ ಒಂದು ಪುಸ್ತಕವನ್ನು ಹೊರತರಬೇಕಾದ್ರೆ ನಮ್ಮ ನಾಡಿನ ಮುಖಂಡರುಗಳಾಗಿರ್ತಕ್ಕಂಥ ಕವಿಗಳಾಗಿರ್ತಕ್ಕಂಥ ಹಂಪ ನಾಗರಾಜಯ್ಯನವರ ಅಧ್ಯಕ್ಷತೆಯಲ್ಲಿ ನಾನು ಈಗಾಗಲೇ ಭಾಳ ಜನ ಹೆಸರುಗಳೆಲ್ಲ ಹೇಳಿದ್ದೀನಿ. ಆ ಪ್ರಕಾರ ಎಲ್ಲರೂ ಸಹಿತ ನಮ್ಮ ನಾಗೇಳಿ ಚಂದ್ರಶೇಖರ್ ಇರ್ಬೋದು, ಬಿ ಚಂದ್ರೇಗೌಡ ಇರ್ಬೋದು, ಪುಟ್ಟಸ್ವಾಮಿ ಗೌಡರು ಇರ್ಬೋದು, ಶಂಕರಲಿಂಗೇಗೌಡರು ಇರ್ಬೋದು, ತಿಮ್ಮೇಗೌಡರು ಇರ್ಬೋದು, ನಮ್ಮ ನಲ್ಲೂರು ಪ್ರಸಾದ್ ಅವರು ಇರ್ಬೋದು, ಎಲ್ಲರೂ ಸೇರಿ ಒಳ್ಳೆ ಪುಸ್ತಕವನ್ನು ತಂದಿದ್ದಾರೆ. ಈ ಪುಸ್ತಕ ಈ ರಾಜ್ಯದ ಯುವಕರು ರಾಜಕಾರಣ ಮಾಡ್ಲಿಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಮಾದರಿಯಾಗಿದೆ. ರಾಜಕಾರಣ ಮಾಡಕ್ ಬರೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹೇಳಿದಂಗೆ ರಾಜಕಾರಣಕ್ಕೆ ಬರ್ಬೇಕಾದ್ರೆ ಇಬ್ರು ಜೊತೆಲೇ ಬಂದ್ವಿ. ಅವರು ಆಗಸಕ್ಕೆ ಹೋದ್ರು, ನಾನು ಪಾತಾಳಕ್ಕೆ. ಈ ಪಾತಾಳಕ್ಕೆ ಹೋಗ್ಬೇಕಾದ್ರೆ ನಮಗೆ ಮುಖಂಡರುಗಳಾಗಿರ್ತಕ್ಕಂಥವ್ರೆ ನಮ್ಮನ್ನು ಕಳಿಸ್ತಾರೆ. ಬಟ್ ಅವ್ರು ಯಾರು ಕಳಿಸಿದಾರೋ ಅವ್ರು ಯಾರು ನೆಮ್ಮದಿಲಿಲ್ಲ. ಅವ್ರು ನಮಗಿನ ಪಾತಾಳಕ್ಕೆ ಹೋಗಿದ್ದಾರೆ, ಆದ್ರೂ ಹೋರಾಟ ಮಾಡ್ತಾರೆ. ಆದ್ರೆ ನಾವು ಅವ್ರಿಗೆಲ್ಲ ಅಧಿಕಾರ ಸಿಕ್ಲಿಲ್ಲ, ಪಾತಾಳಕ್ಕೆ ಕಳಿಸಿದ್ರು ಅಂದ್ರೆ ದೇವ್ರು ನಮ್ಮನ್ನು ಕೈ ಬಿಟ್ಟಿಲ್ಲ. ನಾನು ಆರೋಗ್ಯವಾಗಿ, ನಾನು ಯಾರಿಗೂ ಕಮ್ಮಿ ಇಲ್ದಂಗೆ, ಯಾರ ಮನೆ ಬಾಕ್ಲಿಗೂ ಹೋಗ್ದಂಗೆ 1200 ಜನಕ್ಕೆ ಕೆಲಸ ಕೊಟ್ಕೊಂಡು ಇವತ್ತು ಎಲ್ಲಿಗೆ ಬೇಕಂದ್ರೆ ಇಲ್ಲಿಗೆ ನೋಡಿ. ನಮ್ಮ ದುಬೈನಿಂದ ನಮ್ಮ ಸ್ನೇಹಿತರುಗಳು ಹುಡಿಕೊಂಡು ಇಲ್ಲಿಗೆ ಬಂದವ್ರು ನನ್ನ ಬರ್ತಡೆಗೆ. ಇನ್ನೂ ಆ ಚಾಕು ಚಕ್ಕತೆ ಇಟ್ಕೊಂಡಿದ್ದೀನಿ. ನನಗಿನ್ನೂ ಅವಕಾಶಗಳಿದ್ದಾವೆ, ಜನಸೇವೆ ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಬಟ್ ದೇವರು ಯಾರ್ಯಾರು ನಮಗೆ ತೊಂದರೆ ಕೊಟ್ಟರೋ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಬಟ್ ಈಗ ಅನುಭವಿಸ್ತಾ ಇರೋದು ನೋಡಿ ನಾವೆಲ್ಲರೂ ಸಹಿತ ಹಿಂಗಾಗ್ಬೋದು. ಈ ಅವ್ರು ಅನುಭವಿಸೋದನ್ನ ನೋಡಿ ನಿಜಕ್ಕೂ ಹಿಂಗಾಗಬಾರ್ದಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನು ನಾನು ಬಹಳಷ್ಟು ವಿಚಾರ ರಾಜಕೀಯವಾಗಿ ಮಾತನಾಡೋದಿದೆ, ನಾನು ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.